ಬಾಗಲಕೋಟೆ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಸರ್ವಶ್ರೇಷ್ಠ ಕಲಾಭೂಷಣ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಜೂನ್ 21 ಮಧ್ಯಾಹ್ನ 1 ಗಂಟೆ ಸಂದರ್ಭ ಬಾಗಲಕೋಟೆ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಗಲಕೋಟೆ ಗದ್ದನಕೇರಿಯ ಕಸ್ತೂರಿ ಮಠದ ಶ್ರೀ ಗುರು ಕರಬಸವ ಶಿವಯೋಗಿಗಳು, ಸಿದ್ದನಕೊಳದ ಡಾಕ್ಟರ್ ಶಿವಕುಮಾರ ಶ್ರೀಗಳು ಹಾಗೂ ಮುಚಖಂಡಿಯ ಶ್ರೀ ಪ್ರಭು ಸ್ವಾಮೀಜಿಗಳು ಹಾಗೂ ಕಾರ್ಯರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಶೀಲ್ಕುಮಾರ್ ಬೆಳಗಲಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ ಸೇರಿದಂತೆ ಅನೇಕ ಜನ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಚಿತ್ರ ನಿರ್ಮಾಪಕ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಘನಶ್ಯಾಮ್ ಬಾಂಡ್ಗೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಗುರು ಕರಬಸವ ಶಿವಯೋಗಿಗಳು, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದರು. ಇನ್ನು ಕಾರ್ಯಕ್ರಮದ ಸ್ವಾಗತ, ನಿರೂಪಣೆ, ವಂದನಾರ್ಪಣೆಯನ್ನು ಕಾಣಿಪ ಧ್ವನಿ ಜಿಲ್ಲಾಧ್ಯಕ್ಷ ಆರ್.ಡಿ. ಬಾಬು ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇವತ್ತು ಯಾವುದೇ ಕಾರ್ಯಕ್ರಮ ಇದ್ರು ಇಡೀ ಕಾರ್ಯಕ್ರಮದಾಗ ಅವನ ಜೊತೆಗಿರ್ಬೇಕು. ಯಾಕಂತಂದ್ರೆ ಇವತ್ತು ಅವ ಬರೀ ಘೋಷಣೆ ಅದಲ್ಲ, ಕಲಾವಿದರನ್ನ ಪೋಷಣೆ ಮಾಡೋದು ಅಷ್ಟೇ ಸರಳ ಅಲ್ಲ. ಯಾಕಂದ್ರೆ ನಾವು ಬರೀ ಮಾತಾಡ್ತೀವಿ. ಇವತ್ತು ಹೊಡಿ ಬಡಿ ಕಡಿ ಲಾಂಗ್ ಮಚ್ಚು ಹೊಡಿ ಅಂತ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಆದ್ರೆ ಒಳ್ಳೆ ಸಿನಿಮಾಗಳಿಗೆ ಇವತ್ತು ನಾವು ಯಾರೂ ಪ್ರೋತ್ಸಾಹ ಕೊಡೋದಿಲ್ಲ. ಇವತ್ತು ನೋಡಿ, ಜೂನಿಯರ್ ಕಲಾವಿದರಿಗೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಿಲ್ಲ. ಈಗ ಎಷ್ಟೆಷ್ಟು ಸಂಯೋಗಗಳ ಜೊತೆಗೆ ಅಂತೇಳಿ ಬರ್ತಾರೆ, ಆದ್ರೆ ಎಷ್ಟು ಸಂಯುಕ್ತರು ಎಷ್ಟು ದುಡ್ಡು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಹೆಸರಿಗೆ ಅಷ್ಟೇ ಬೋರ್ಡ್, ಅವರು ಸಂಯುಕ್ತ ಆಸನದಲ್ಲಿ, ಇವರು ಸಂಯುಕ್ತ ಆಸನದಲ್ಲಿ ಇರ್ತದೆ. ಆದ್ರೆ ಒಂದು ಕೆಲಸ ಮಾಡ್ಬೇಕಾದ್ರೆ ಬಹಳ ಕಷ್ಟಪಡ್ತೀವಿ ನಾವು. ಬರೀ ನಾವು ಒಂದು ಬಾಜುಡಿಗರ ಅಂಗಡಿಯಾಗ ಹೋಗಿ ಒಂದು ಕರ್ಪೂರ ತಗೊಂಬ ಅಂತಂದ್ರೆ ನೀ ಹೋಗು ಅಂತ ಈಗ ನೋಡಿದ್ದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದ್ 2-3 ತಿಂಗಳಿಂದ ಅವರೆಲ್ಲ ಶ್ರಮ ಪಟ್ಟಿರ್ತಾರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಕಲಾವಿದರನ್ನ ಗುರುತಿಸಿ ವೇದಿಕೆ ತಂದು ಅವ್ರಿಗೆ ಒಂದು ಕೆಲಸಕ್ಕೆ ಅನುವು ಮಾಡಿಕೊಂಡು ಅಂತವ್ರು ಯಾರಾದ್ರೂ ಇದ್ರೆ ನಾವು ಮಾಡಿಬಾಬು ಅನೇಕ ಜನರನ್ನು ನಮ್ಮ ಮಟ್ಟಕ್ಕೂ ಕೂಡ ಅವನೇ ಕರ್ಕೊಂಡು ಬರ್ತಾನೆ. ಎಲ್ಲ ಕಲಾವಿದರು ನಾವು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀವಿ, ನಾವು ನೋಡಿರ್ಬೋದು. ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲೆಲ್ಲ ಹೆಲಿಕಾಪ್ಟರ್ ಎಲ್ಲ ಬರ್ತಾವೆ, ಅದರೊಳಗೆ ಸಿನಿಮಾ ನಟರು ಬರ್ತಾನೆ. ಅಂತ ಒಂದು ದೊಡ್ಡ ಕಾರ್ಯಕ್ರಮದ ರೂವಾರಿ ಕೂಡ ಅವನೇ ಇರ್ತಾನೆ. ಒಂದೊಂದು ದಿವಸದ ಅವನೇ ವಹಿಸಿರ್ತೀನಿ. ಯಾರ್ಯಾರು ಕಲಾವಿದರು ಬಂದರೂ ನೀನ ಕರ್ಕೊಂಬಂದು ಮಾಡಿಸ್ಕೊಂಡು ನೋಡ್ಲಿಯಪ್ಪ ಅಂತೀವಿ. ಹಾಗೇ ಇವತ್ತೇನಾದರೂ ನಮ್ಮ ಸಿದ್ದನಕೊಳ ಮಠ ಕಲಾ ಪೋಷಣೆ ಮಾಡಿದವರು ಯಾರಾದ್ರೂ ಅಂದ್ರೆ ಅದು ನೀವು ಭಕ್ತರು. ಎಲ್ಲಾದರೂ ಭಕ್ತರ ಮಠ ಯಾವ್ದಾದ್ರೂ ಇದ್ರೆ ಅದು ಸಿದ್ದನಕೊಳ ಮಠ. ಇವತ್ತು ಭಕ್ತರನ್ನ ಗಳಿಸಿದೀವಿ ನಾವು, ಸಂಪತ್ತು ಗಳಿಸಿಲ್ಲ. ನೀವೇ ನಮ್ಮ ಸಂಪತ್ತು. ಹೀಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಿದ್ದೇನೆ. ಪ್ರತಿ ವರ್ಷ ಕೂಡ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದು ಅವ್ರಿಗೆಲ್ಲ ಪ್ರೋತ್ಸಾಹಿಸಿ ಮುಂದಿನ ಒಂದು ದಾರಿಯನ್ನು ಹಚ್ಕೊಡುವಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಸರ್ವಶ್ರೇಷ್ಠ ಕಲಾ ಸಂಸ್ಕೃತಿ ವೇದಿಕೆ ಹಾಗೂ ನಮ್ಮ ಆರ್.ಡಿ. ಬಾಬು.